ಉತ್ತರ ಕನ್ನಡದ ರಾಜಮನೆತನಗಳು ಸಾಂಸ್ಕೃತಿಕ ಹಾಗೂ ಕಲಾ ಮತ್ತು ಯುದ್ಧದಲ್ಲಿ ಸಾರ್ವಭೌಮ ಮನೆತನಗಳು. ಕದಂಬರಾದಿಯಾಗಿ ಹಿಡಿದು ಚಿಕ್ಕಪುಟ್ಟ ಮಾಂಡಲಿಕರು ಕೂಡ ಪರಾಕ್ರಮಶಾಲಿಗಳು. ಆದರೆ ಅವರ ಪ್ರೇಮಮಯಿ ಮುಖವನ್ನು ಇತಿಹಾಸ ವರ್ಣಿಸಿದ್ದು ಕಮ್ಮಿ. ಅವರ ಪ್ರೀತಿಯ ಸ್ಮಾರಕಗಳ ಬಗ್ಗೆ ಒಂದು ಸಣ್ಣ ವರದಿ ಇಲ್ಲಿದೆ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಗುಡ್ನಾಪುರದಲ್ಲಿ ಇರುವ ರಾಣಿ ನಿವಾಸ ಚಾರಿತ್ರಿಕವಾಗಿ ಮಹತ್ವವಾದ ಸ್ಮಾರಕ. ಕದಂಬ ಕುಲಚಕ್ರವರ್ತಿ ಮಯೂರವರ್ಮನ ಮೊಮ್ಮಗ ರವಿವರ್ಮನು ತನ್ನ ರಾಣಿಗಾಗಿ ನಿರ್ಮಿಸಿದ ಈ ರಾಣಿ ನಿವಾಸದಲ್ಲಿ ಈಗ ದೇವರ ಮನೆ ಮಾತ್ರ ಹಾಗೆಯೇ ಉಳಿದಿದೆ. ಈ ದೇವರ ಮನೆಯಲ್ಲಿ ಭಾರತದಲ್ಲಿಯೇ ವಿಶೇಷವಾದಂಥ ರತಿಮನ್ಮಥರ ಪೂಜೆ ನಡೆಯುತ್ತಿತ್ತು. ಈ ವಿಗ್ರಹದ ವಿಶೇಷತೆ ಏನಂದ್ರೆ ಇದು ನಿಂತಿರುವ ರತಿಮನ್ಮಥರ ಮೂರ್ತಿ. ರತಿಮನ್ಮಥರು ಜಗತ್ತಿನ ಮೊದಲ ಮಾದರಿ ಪ್ರೇಮಿಗಳು ಎಂದೇ ಎನ್ನಬಹುದು. ಪುಷ್ಪಬಾಣಗಳನ್ನು ಹಿಡಿದು ಕಬ್ಬಿನ ಜಲ್ಲೆಯ ಬಿಲ್ಲು ಬಾಗಿಸಿ ಜಗತ್ತಿನೆಡೆಗೆ ಪ್ರೇಮ ಬಾಣವನ್ನು ಬಿಟ್ಟು ಪ್ರೀತಿ ಹುಟ್ಟಿಸುವ ಶುಕವಾಹನ ಕಾಮನು ಯಾವತ್ತೂ ಕೂಡ ರತಿಯ ಜೊತೆಗೆ ಇರುತ್ತಾನೆ. ಶಿವನ 3ನೇ ಕಣ್ಣಿನಿಂದ ದಹನವಾದ ನಂತರ ಕಾಮನ ಪುನರ್ಜನ್ಮಕ್ಕಾಗಿ ಭೂಲೋಕಕ್ಕೆ ಬಂದ 3 ಯುಗದವರೆಗೆ ಕಾದ ಅಪ್ರತಿಮ ಪ್ರೇಮಿ ರತಿ. ಕಾಮ ರತಿ ಇಬ್ಬರು ಪ್ರೇಮದ ಅತ್ಯಂತಿಕ ರೂಪಕವಾಗಿದೆ. ಇಂತಹ ರತಿ ಮನ್ಮಥರಿಗೆ ಪೂಜಿಸಲ್ಪಡುವ ಏಕೈಕ ದೇವಾಲಯ ಇದು. ಕ್ರಿಸ್ತ ಶಕ 485ರಿಂದ 519ರವರೆಗೆ ಆಳಿದಂತಹ ರವಿವರ್ಮನು ಈ ಮಹಲಿನಲ್ಲಿ ತನ್ನ ರಾಣಿಯ ಜೊತೆಗೆ ವಸಂತೋತ್ಸವವನ್ನ ಚೈತ್ರ ಮಾಸದಲ್ಲಿ ಆಚರಿಸಿ ಇಲ್ಲೇ ತಂಗುತ್ತಿದ್ದ. ಕೃಷಿ ಪ್ರೇಮಿಯಾಗಿದ್ದ ಅವಳ ಹೆಂಡತಿಯ ಆಸೆ ಮೇರೆಗೆ 161 ಎಕರೆ ವಿಸ್ತಾರದ ಕೆರೆಯನ್ನು ನಿರ್ಮಿಸಿ ನಂತರ ಬಂಗಾರೇಶ್ವರನನ್ನ ಪ್ರತಿಷ್ಠಾಪಿಸಿ ಪೂಜಿಸಿದರು. ಸ್ವತಃ ಕಾಮನಂತೆ ಧನುರ್ವಿದ್ಯ ಪ್ರವೀಣನಾಗಿದ್ದ ರವಿವರ್ಮ ಹಾಗೂ ಅವನ ರಾಣಿ ರತಿಮನ್ಮಥರ ಪ್ರತೀಕದಂತೆ ಇದ್ದರು. ಹಾಗಾಗಿ ಬನವಾಸಿಗೆ ಸಮೃದ್ಧಿ ತಂದಿದ್ದೇ ಈ ಅರಸು ದಂಪತಿಗಳು. ರತಿಮನ್ಮಥ ಮೂರ್ತಿ 2 ಅಡಿ ಎತ್ತರವಾಗಿದೆ. ಕಾರ್ತಿಕ ಮಾಸದಲ್ಲಿ ಇದಕ್ಕೆ ಈಗ ಪೂಜೆ ಜರುಗುತ್ತದೆ. ಕಲ್ಯಾಣಿ ಚಾಲುಕ್ಯರು ನಂತರದಲ್ಲಿ ಇಲ್ಲಿ ವೀರಭದ್ರನ ಮೂರ್ತಿ ತಂದು ಪೂಜಿಸಿದ್ರು. ಕದಂಬ ಕಾಲದ ಗಣೇಶನ ವಿಗ್ರಹವು ಇಲ್ಲಿದೆ. ಬನವಾಸಿಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವ ಈ ರಾಣಿ ಮಹಲ್ ದಕ್ಷಿಣದ ಅತ್ಯಂತ ಪುರಾತನ ಪ್ರೇಮ ಸ್ಮಾರಕವಾಗಿದ್ದು ಇದಕ್ಕೆ ಸೂಕ್ತ ಕಾಯಕಲ್ಪದ ಅಗತ್ಯ ಹಾಗೂ ಅನಿವಾರ್ಯತೆಯೂ ಇದೆ.